ಲಾಸ್ಟ್ ಟೈಮು ಅದು ಮುರಿದೋಗಿತ್ತು. ಯಾಕಂದರೆ ಭಾಳ ವರ್ಷ ಹಿಂದೆ ಅದನ್ನು ಗೇಟಿಗೆ ಮಾಡಿದ್ದಿದ್ದು. ಆಮೇಲೆ ತುಂಗಭದ್ರಾ ಅಣೆಕಟ್ಟು ಪ್ರಾಧಿಕಾರದವರು ಅದು 3 ರಾಜ್ಯಗಳ ಸದಸ್ಯರು ಇರ್ತಾರೆ. ನಮ್ಮ ರಾಜ್ಯ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು. ಅವರು ತೀರ್ಮಾನ ತಗೊಂಡು ಎಲ್ಲ 33 ಗೇಟು ಹೊಸ ಗೇಟು ಹಾಕಿದ್ದಾರೆ. ಅದರ ಉದ್ಘಾಟನೆಗೆ ಮೊನ್ನೆ ಇದು ಪ್ರಾಧಿಕಾರದಲ್ಲೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅಲ್ಲಿನ ವ್ಯವಸ್ಥೆಗಳು ಎಲ್ಲ ಮಾಡೋದಕ್ಕೆ ನಾನು ಕೂಡ ಹೋಗಿದ್ದೆ. ಅವತ್ತು ಕೇಂದ್ರದ ಜನಶಕ್ತಿ ಮಂತ್ರಿಗಳು ಪಾಟೀಲ್ರು ಬರ್ತಾರೆ. ಅವರು ಇನ್ವಿಟೇಷನ್ನು ನಮ್ಮ CMಗೆ, ನನಗೆ, ಅದೇ ರೀತಿ ಆಂಧ್ರ CM, ಅಲ್ಲಿನ ಮಂತ್ರಿಗಳು, ತೆಲಂಗಾಣ ಮುಖ್ಯಮಂತ್ರಿಗಳು, ಅಲ್ಲಿನ ಮಂತ್ರಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವತ್ತು ಆ ಕಾರ್ಯಕ್ರಮ ಅರೇಂಜ್ಮೆಂಟ್ಸ್ ಎಲ್ಲ ಅವರು ಮಾಡ್ತಾರೆ, ನಾವು ನಮ್ಮ ರಾಜ್ಯವರು ಕೂಡ ಮಾಡ್ತಾರೆ. ಮಾತಾಡ್ತಾರೆ, ಚರ್ಚೆ ಮಾಡ್ತೀವಿ. ಸುಪ್ರೀಂ ಕೋರ್ಟಲ್ಲಿ 2 ಕಡೆ 2 ಸಲ ನಮ್ಮ ಕಡೆನೇ ಆಗಿದೆ. ಅದು ಮಾಡಿದ್ದಾರೆ. ಅಕ್ಕಪಕ್ಕದ ರಾಜ್ಯಗಳು ಇವತ್ತು ಪರಿಹಾರ ಮಾಡಿಕೊಂಡ್ರೆ ಒಳ್ಳೇದಲ್ವಾ? ಆಮೇಲೆ ಈ ಮೇಕೆದಾಟು ಡ್ಯಾಮ್ ಆದರೆ ಅವರ ತಮಿಳುನಾಡು ರೈತರಿಗೆ ಸಹಾಯ ಆಗುತ್ತೆ. ನಮಗೆ ಕುಡಿಯೋ ನೀರು ಸಿಗುತ್ತೆ. ಬೆಂಗಳೂರಿಗೆ 400 ಮೆಗಾವಾಟ್ ವಿದ್ಯುತ್ ಸಿಗುತ್ತೆ. ನೀರು ಸ್ಟೋರೇಜ್ ಆದರೆ ಯಾರಿಗೆ ಅನುಕೂಲ? ತಮಿಳುನಾಡು ರೈತರಿಗೆ ಅನುಕೂಲ ಆಗುತ್ತೆ. ಯೋಜನೆ ಉದ್ದೇಶ ಸರಿಯಾಗಿ ಅವ್ರಿಗೆ ಮನವರಿಕೆ ಆಗ್ತಾ ಇಲ್ವಾ ಅಂತ. ಮನವರಿಕೆ ಆಗಿದೆಯೋ ಆಗಿಲ್ವೋ, ಯಾಕೆ ವಿರೋಧ ಮಾಡ್ತಾ ಇದಾರೋ ಗೊತ್ತಿಲ್ಲ. ಅವ್ರ ರೈತರಿಗೆ ಅನುಕೂಲ ಆಗುತ್ತೆ. ಇದು ತಮಿಳುನಾಡು ಸರ್ಕಾರದ ಜೊತೆ ಮಾತುಕತೆ ನಡೆಸುವ ಡೆಲಿಗೇಷನ್ ನೋಡೋಣ. ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಚರ್ಚೆನಲ್ಲಿ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಕೋರ್ಟು ಕಚೇರಿಗಳೆಲ್ಲ ಹೋಗಿರೋದಾಗಿಂತ ವರ್ಷಗಟ್ಟಲೆ ಹೋಗುತ್ತೆ. ಈ ನೋಡಿ, ಕೃಷ್ಣದು ಎಷ್ಟು 13-14 ವರ್ಷ ಆಯಿತು, ಇನ್ನೂ ಫೈನಲ್ ನೋಟಿಫಿಕೇಶನ್ ಆಗೇ ಇಲ್ಲ. 3 ರಾಜ್ಯಗಳು ಕೋರ್ಟ್ಗೆ ಕೇಸ್ ಹಾಕ್ಕೊಂಡಿದ್ದಾರೆ. 2050ಕ್ಕೆ ಅದು ಮುಗಿದೋಗುತ್ತೆ. ಇನ್ನೆಷ್ಟು 24 ವರ್ಷ ಇರುತ್ತೆ ಅಷ್ಟೇ. ಅದರಿಂದ ಕೂತ್ ಪರಿಹಾರ ಮಾಡಿಕೊಂಡ್ರೆ ಒಳ್ಳೆಯದು. ಈಗ ಕರ್ನಾಟಕ ಸರ್ಕಾರನೇ ಹೋಗಿ ನಿಯೋಗವಾಗಿ ಭೇಟಿಯಾಗಿ ನೋಡೋಣ. ಈಗ ಜನಶಕ್ತಿ ಮಂತ್ರಿಗಳು 25ಕ್ಕೆ ಬರ್ತಾರೆ ತುಂಗಭದ್ರಾ ಡ್ಯಾಮ್ಗೆ. ಆ ಸಂದರ್ಭದಲ್ಲಿ ಅವಕಾಶ ಸಿಕ್ಕಿದ್ರೆ ಮಾತಾಡೋಣ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಬೇರೆ ರಾಜ್ಯದ ಮುಖ್ಯಮಂತ್ರಿಗಳು ಬರ್ತಾರೆ ಅಂದರೆ ತಮಿಳುನಾಡು ಅವರು ಬರಲ್ಲ. ಕೃಷ್ಣಾ ನದಿ ವಿಚಾರವಾಗಿ ಇವರೆಲ್ಲ ಬರ್ತಾರಲ್ಲ, ಚಂದ್ರಬಾಬು ನಾಯ್ಡು ಮತ್ತು ರೇವಂತ್ ರೆಡ್ಡಿ ಅವರು. ಅವಕಾಶ ಸಿಕ್ಕಿದ್ರೆ ಮಾತಾಡೋದು ಹೋಗ್ತಿದ್ದೀವಿ. ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ಇಲ್ಲ ಅಂದರೆ ಇನ್ನೊಂದು ಮೀಟಿಂಗು ದೆಹಲಿನಲ್ಲಿ ಸಂಬಂಧಪಟ್ಟ. ಈಗ ರಾಜ್ಯದಲ್ಲಿ ನಿರೀಕ್ಷೆಗೆ ತಕ್ಕಂತೆ ಮಳೆ ಬರುತ್ತೆ ನಿರೀಕ್ಷೆ ಮಾಡೋಣ. ನಿಮ್ಗೆ ಎಷ್ಟಿದೆ ಸರ್? ಈಗ ಇರ್ತಕ್ಕಂಥದ್ದು 14 TMC ಇದೆ. ಒಟ್ಟು KRS ಅಲ್ಲಿ 11 TMC ಇದೆ. ಆಮೇಲೆ ಕಬಿನಿಯಲ್ಲಿ 5 TMC ಇದೆ. ಇದರಲ್ಲಿ ಕುಡಿಯೋ ನೀರು ಬಿಟ್ಟು ಎಕ್ಸಸ್ ಇರೋದು ಬರೀ 3 TMC. ಕರೆಕ್ಟ್ ಅಲ್ವಾ? 3 TMC. ಲಾಸ್ಟ್ ಟೈಮು ಅದು ಮುರಿದೋಗಿತ್ತು. ಯಾಕಂದರೆ ಭಾಳ ವರ್ಷ ಹಿಂದೆ ಅದನ್ನು ಗೇಟಿಗೆ ಮಾಡಿದ್ದಿದ್ದು. ಆಮೇಲೆ ತುಂಗಭದ್ರಾ ಅಣೆಕಟ್ಟು ಪ್ರಾಧಿಕಾರದವರು ಅದು 3 ರಾಜ್ಯಗಳ ಸದಸ್ಯರು ಇರ್ತಾರೆ. ನಮ್ಮ ರಾಜ್ಯ, ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದ್ದು. ಅವರು ತೀರ್ಮಾನ ತಗೊಂಡು ಎಲ್ಲ 33 ಗೇಟು ಹೊಸ ಗೇಟು ಹಾಕಿದ್ದಾರೆ. ಅದರ ಉದ್ಘಾಟನೆಗೆ ಮೊನ್ನೆ ಇದು ಪ್ರಾಧಿಕಾರದಲ್ಲೇ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ. ಆದರೆ ನಮ್ಮ ರಾಜ್ಯಕ್ಕೆ ಬರ್ತಾ ಇದ್ದಾರಲ್ಲ, ಅದಕ್ಕೆ ನಾವು ಅಲ್ಲಿನ ವ್ಯವಸ್ಥೆಗಳು ಎಲ್ಲ ಮಾಡೋದಕ್ಕೆ ನಾನು ಕೂಡ ಹೋಗಿದ್ದೆ. ಅವತ್ತು ಕೇಂದ್ರದ ಜನಶಕ್ತಿ ಮಂತ್ರಿಗಳು ಪಾಟೀಲ್ರು ಬರ್ತಾರೆ. ಅವರು ಇನ್ವಿಟೇಷನ್ನು ನಮ್ಮ CMಗೆ, ನನಗೆ, ಅದೇ ರೀತಿ ಆಂಧ್ರ CM, ಅಲ್ಲಿನ ಮಂತ್ರಿಗಳು, ತೆಲಂಗಾಣ ಮುಖ್ಯಮಂತ್ರಿಗಳು, ಅಲ್ಲಿನ ಮಂತ್ರಿಗಳಿಗೆ ಇನ್ವಿಟೇಷನ್ ಕೊಟ್ಟಿದ್ದಾರೆ. ಅವತ್ತು ಆ ಕಾರ್ಯಕ್ರಮ ಅರೇಂಜ್ಮೆಂಟ್ಸ್ ಎಲ್ಲ ಅವರು ಮಾಡ್ತಾರೆ, ನಾವು ನಮ್ಮ ರಾಜ್ಯವರು ಕೂಡ ಮಾಡ್ತಾರೆ. ನೋಡೋಣ. ಮುಖ್ಯಮಂತ್ರಿಗಳ ಮಾತಾಡ್ತಾರೆ, ಚರ್ಚೆ ಮಾಡ್ತೀವಿ. ಸುಪ್ರೀಂ ಕೋರ್ಟಲ್ಲಿ 2 ಕಡೆ 2 ಸಲ ನಮ್ಮ ಕಡೆನೇ ಆಗಿದೆ. ಅದು ಮಾಡಿದ್ದಾರೆ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.